ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನು ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕಿಚ್ಚ ಸುದೀಪ್ ಅವರು ಆ ಒಂದು ಮಗುವಿಗೆ ಕೊಟ್ಟಂತಹ ಗಿಫ್ಟ್ ಏನಾಗಿತ್ತು ಮತ್ತು ಅದರ ಬೆಲೆ ಎಷ್ಟು ಅಂತ ಹೇಳಿ. ಸೊ ಅದಕ್ಕಿಂತ ಮೊದಲು ಕೆಲವೊಂದು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಸೀಸನ್ ಬಂದುಬಿಟ್ಟು ಕಿಚ್ಚ ಸುದೀಪ್ ಅವ್ರಿಗೆ ಕೊನೆಯ ಸೀಸನ್ ಆಗಿರುತ್ತೆ. ಹಾಗೆ ತುಂಬಾ ಒಂದು ಎಮೋಷ್ನಲ್ ಆದಂತಹ ಮೂಮೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ, ಇನ್ನು ಮುಂಬರುವ ಒಂದು ಸೀಸನ್ ಬಿಗ್ ಬಾಸ್ ಸೀಸನ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಗೆಸ್ಟ್ ಆಗಿ ಬರಬಹುದು, ಆದರೆ ಅವರು ಒಂದು ವಾರದ ಕತೆ ಕಿಚ್ಚನ ಜೊತೆ ಏನು ಒಂದು 11 ಸೀಸನ್ಸ್ ನಡೆಸ್ಕೊಂಬಂದ್ರಲ್ವ ಒಂದು 10-15 ವರ್ಷದಿಂದ. ಸೊ ಆ ರೀತಿ ಯಾವುದೇ ಸೀಸನ್ಗಳನ್ನ ನಡೆಸ್ಕೊಡೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಎಮೋಷ್ನಲ್ ಮೂಮೆಂಟ್ ಆಗಿರುತ್ತೆ ಅವ್ರಿಗೂ ಕೂಡ. ಸೊ ಅದಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ ಬಿಗ್ ಬಾಸ್ ಅವರು ಯಾವ ರೀತಿ ಒಂದು ಸೆಂಡ್ ಆಫ್ ಪಾರ್ಟಿ ಅಥವಾ ಸೆಂಡ್ ಆಫನ್ನು ಕೊಡ್ತಾರೆ ಕಿಚ್ಚ ಸುದೀಪ್ ಅವ್ರಿಗೆ ಅನ್ನೋದನ್ನು ಕಾಯ್ತಾ ಇದ್ವಿ. ಸೊ ಅದೇ ರೀತಿ ಬಿಗ್ ಬಾಸ್ ಅವರು ಕೂಡ ಒಂದು ಸ್ಪೆಷಲ್ ಮೂಮೆಂಟ್ ಅಥವಾ ಸ್ಪೆಷಲ್ ಡಾನ್ಸ್ ಅಂತಲೇ ಹೇಳ್ಬೋದು. ಅದ್ರ ಮುಖಾಂತರ ಕಿಚ್ಚ ಸುದೀಪ್ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬೀಳ್ಕೊಡ್ತಾರೆ. ಸೊ ಈ ಮಗು ಯಾರು ಈ ಹುಡುಗ, ಏನು ಗಿಫ್ಟು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಈ ವಿಡಿಯೋನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಬನ್ನಿ ನೋಡೋಣ ಈ ಮಗು ಯಾರು ಅಂತ ಹೇಳಿಬಿಟ್ಟು. ಈ ಮಗು ಬಂದುಬಿಟ್ಟು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಯುವನ್ ಅಂತ ಈ ಹುಡುಗನ ಹೆಸರು. ಸೊ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋ ಶೋ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಸಿಕ್ಕಾಪಟ್ಟೆ ಹೆಸರು, ಈ ಚಿಕ್ಕ ವಯಸ್ಸಿಗೆ ಹೆಸರು ಕೀರ್ತಿ ಎಲ್ಲವನ್ನೂ ಗಳಿಸಿದಂತಹ ಒಂದು ಚಿಕ್ಕ ಮಗು. ಸೊ ಈ ಮಗು ಬಂದುಬಿಟ್ಟು ಫಿನಾಲೆ ಒಂದು ಸ್ಟೇಜಲ್ಲಿ ಸುದೀಪ್ ಸರ್ ಅವ್ರಿಗೆ ಬಿಗ್ ಸರ್ಪ್ರೈಸನ್ನು ಕೊಡುತ್ತೆ. ಏನು ಅಂತ ಹೇಳಿದ್ರೆ, ಸೊ ಸುದೀಪ್ ಸರ್ ಜೀವನದಲ್ಲಿ ಅವರಿಗೆ ತುಂಬ ಅಮೂಲ್ಯವಾದಂತಹ ಮತ್ತು ಬೆಲೆ ಕಟ್ಟಕ್ಕಾಗದಿರೋ ಅಂತಹ ಒಬ್ಬರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವರು ತಾಯಿ. ಅವರು ತುಂಬಾ ಪ್ರೀತಿಸುವಂತಹ ಹೃದಯ ಯಾರು ಇರ್ತಾರೆ ಅಂತ ಹೇಳಿದ್ರೆ ಅವ್ರ ತಾಯಿ ಆಗಿರ್ತಾರೆ. ಸೊ ಹಾಗಾಗಿ ಅವರ ಒಂದು ತಾಯಿಯ ಹಾಡಿಗೆ ಅಥವಾ ಅವರ ಒಂದು ತುಂಬಾ ಕನೆಕ್ಟ್ ಆಗಿರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಅವರ ತಾಯಿ. ಸೊ ಹಾಗಾಗಿ ಅವರಿಗೆ ಆ ಒಂದು ಎಮೋಷ್ನಲ್ ಮೂಮೆಂಟ್ಗೋಸ್ಕರ ಒಂದು ಡ್ಯಾನ್ಸನ್ನು ಆಡುತ್ತೆ ಈ ಮಗು. ಸೊ ಯೋಗರಾಜ್ ಸರ್ ಅವರು ಅವ್ರ ತಾಯಿ ಬಗ್ಗೆ ಒಂದು ಹಾಡನ್ನು ಬರೆದಿರ್ತಾರೆ. ಸೊ ಆ ಹಾಡಿಗೆ ಈ ಮಗು ಹೆಜ್ಜೆ ಹಾಕಿರುತ್ತೆ ಫಿನಾಲೆ ಸ್ಟೇಜ್ ಮೇಲೆ. ಸೊ ಅದನ್ನು ನೋಡಿದಂತಹ ಕಿಚ್ಚ ಸುದೀಪ್ ಅವರು ತುಂಬಾ ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿ ಆಗ್ತಾರೆ. ಸೊ ಆ ಎಮೋಷ್ನಲ್ ಆಗಿ ಆ ಒಂದು ಮಗುನ ತುಂಬಾ ಮುದ್ದಾಡ್ತಾರೆ. ಸೊ ನನ್ನ ತಾಯಿಯ ಒಂದು ಸವಿ ನೆನಪುಗಳನ್ನು ನೆನಪಿಸ್ದೆ ನೀನು, ನನ್ನ ಚಿಕ್ಕ ವಯಸ್ಸಿನ ಒಂದು ಸವಿ ನೆನಪನ್ನು ನೆನಪಿಸ್ದೆ ಅಂತ ಹೇಳಿಬಿಟ್ಟು ಮುದ್ದಾಡ್ತಾರೆ ಆ ಮಗುನ ಸ್ಟೇಜ್ ಮೇಲೆ. ಹಾಗೆ ಅದ್ರ ಜೊತೆಗೆ ನನ್ನ ತಾಯಿಗೆ ತುಂಬಾ ಹತ್ರವಾದಂತಹ ಶೋ ಅಂದರೆ ಬಿಗ್ ಬಾಸ್ ಶೋ. ನನ್ನ ತಾಯಿಯ ನೆನಪುಗಳನ್ನು ಈ ಸ್ಟೇಜ್ ಮೇಲೆ ಮತ್ತೆ ನೆನಪಿಸಿದೆಯಾ, ಅದರ ಜೊತೆಗೆ ಈ ಒಂದು ಚಿಕ್ಕ ವಯಸ್ಸಿನ ಏನು ಬಾಲ್ಯದ ಕ್ಷಣಗಳನ್ನು ಅದನ್ನು ಕೂಡ ನನಗೆ ನೆನಪು ಮಾಡಿಸಿದೆಯಾ ಅಂತ ಹೇಳಿಬಿಟ್ಟು. ಸೊ ಅವರ ಕೈಯಲ್ಲಿದ್ದಂತಹ ತುಂಬಾ ಸ್ಪೆಷಲ್ ಆದಂತಹ ಬ್ರೇಸ್ಲೆಟ್ನ ಅವರು ಈ ಮಗುಗೆ ಕೊಡ್ತಾರೆ. ಸೊ ಹಾಗಿದ್ರೆ ಈ ಬ್ರೇಸ್ಲೆಟ್ ಯಾವುದರಿಂದ ಮಾಡಲ್ಪಟ್ಟಿದೆ, ಯಾವುದಿದು ಬ್ರೇಸ್ಲೆಟ್ ಅಂತ ಹೇಳಿದ್ರೆ, ಹೌದು ಫ್ರೆಂಡ್ಸ್, ಚಿನ್ನಕ್ಕಿಂತ ಹೆಚ್ಚು ದುಬಾರಿ ಅಂದರೆ ಪ್ಲಾಟಿನಮ್ ಹಾಗೂ ವಜ್ರ. ಸೊ ಈ ಒಂದು ಬ್ರೇಸ್ಲೆಟ್ ವಜ್ರ ಹಾಗೂ ಪ್ಲಾಟಿನಮ್ ಇಂದ ಮಾಡಲ್ಪಟ್ಟಿದೆ. ಸೊ ಇದರ ಒಂದು ಮೊತ್ತ ಎಷ್ಟು ಅಂತ ಹೇಳಿದ್ರೆ ಬರೋಬ್ಬರಿ 30 ಲಕ್ಷ ಇದೆ ಇದರ ಒಂದು ಬೆಲೆ. ಸೊ ನಿಮ್ಗೇನು ಅನಿಸುತ್ತೆ ಗೈಸ್, ಇಲ್ಲಿ ಕಿಚ್ಚ ಸುದೀಪ್ ಅವರು ಆ ಮಗುವಿಗೆ ತೋರಿಸಿದಂಥ ಪ್ರೀತಿ ಹಾಗೆ ಅವರ ಒಂದು ಚಿಕ್ಕ ವಯಸ್ಸಿನ ಬಾಲ್ಯದ ನೆನಪುಗಳು ಯಾವುದಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಇಲ್ಲಿ ನೋಡಿದ್ರಲ್ವಾ ಕಿಚ್ಚ ಸುದೀಪ್ ಅವರ ಹೃದಯ, ಅವ್ರ ಗುಣ ಯಾವ ಥರ ಅಂತ ಹೇಳಿಬಿಟ್ಟು ಯಾವುದನ್ನು ಪ್ರೈಸನ್ನು ಲೆಕ್ಕಿಸದೆ ಅವರ ಕೈಯಲ್ಲಿದ್ದಂತಹ ಅಮೂಲ್ಯವಾದ ಗಿಫ್ಟನ್ನು ಆ ಮಗುಗೆ ಕೊಡ್ತಾರೆ. ಆ ಮಗು ಈ ಗಿಫ್ಟನ್ನು ತಗೊಂಡು ಅದೃಷ್ಟವಂತ ಆದ ಅಂತ ಹೇಳೋದಕ್ಕಿಂತ ಜಾಸ್ತಿ ಇಂತಹ ಒಂದು ದೊಡ್ಡ ವ್ಯಕ್ತಿ, ದೊಡ್ಡ ಮನಸ್ಸಿರೋ ವ್ಯಕ್ತಿ ಹತ್ರ ಒಂದು ಗಿಫ್ಟ್ ಸಿಕ್ತು ಅಥವಾ ಆ ವ್ಯಕ್ತಿ ಜೊತೆ ಒಂದು ಹಗ್ ಸಿಕ್ತು, ಅವ್ರನ್ನ ಮಾತಾಡಿಸೋ ಆ ಪುಣ್ಯ ಸಿಕ್ತು ಅನ್ನೋದೇ ಒಂದು ಅದೃಷ್ಟ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಅಥವಾ ವಿಡಿಯೋ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ.